ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇಷ್ಟು ದಿನ ಮಗುಗೆ ಅಮ್ಮ ಮತ್ತೆ ಅದಕ್ಕೇನೆ ಊಟ ಮಾಡಿಸಿರೋದಲ್ವಾ, ಸೊ ಅದಕ್ಕೆ ಮಗುಗೆ ಅಮ್ಮನ ಫೀಲ್ ಕೊಟ್ಟರೆ ತಿನ್ನುತ್ತೆ ಅನ್ನಿಸ್ತು, ಅದಕ್ಕೆ ಐಡಿಯಾ ಕೊಟ್ಟೆ. ಪರವಾಗಿಲ್ಲ, ಸರಿಯಾಗಿ ಯೋಚನೆ ಮಾಡಿದೆ. ಏನು ಸರಿ ಅಣ್ಣ, ನನ್ನ ಲೈಫಲ್ಲಿ ಸೀರೆ ಉಡ್ಕೋತೀನಿ ಅಂತ ಅನ್ಕೊಂಡಿರಲಿಲ್ಲ. ನಮ್ಮ ಮನೆ ಪುಟ್ಟಲಕ್ಷ್ಮಿಗೋಸ್ಕರ ಇದೆಲ್ಲ ಮಾಡಂಗಾಯ್ತು. ಮಾಡಲೇಬೇಕು, ನಮ್ಮ ಪುಟ್ಟಲಕ್ಷ್ಮಿ ಆರ್ಡರ್ ಮಾಡಲೇ ನೀನು ಮಾಡಲೇಬೇಕು. ಸರಿ ಹಾಗಾದ್ರೆ ನಾನೀಗ ಮಗುನ ಎತ್ಕೋತೀನಿ, ನೀವಿಬ್ರು ತಿನ್ಸಕ್ಕೆ ಟ್ರೈ ಮಾಡಿ. ಹೇಗೆ ಬ್ರೋ, ನನ್ನ ಐಡಿಯಾ ಹೇಗೆ ವರ್ಕ್ ಆಯಿತು? ಪರವಾಗಿಲ್ಲ ಅಭಿ, ಗೆದ್ದುಬಿಟ್ಟೆ ನೀನು. ವೆರಿ ಗುಡ್. ಪರವಾಗಿಲ್ಲ ಅಭಿ, ಮಗುನ ನೋಡ್ಕೊಳ್ಳೋಕ್ಕೆ ತಿನ್ಸಕ್ಕೆಲ್ಲ ಒಳ್ಳೊಳ್ಳೆ ಐಡಿಯಾನ ಇಟ್ಟಿದ್ಯಾ. ಇನ್ಯಾಕ್ ತಡ, ಮಗು ಮಾಡ್ಕೋಬೋದಲ್ಲ. ಕರೆಕ್ಟಾಗಿ ಹೇಳಿದೆ ಸಮರ್ಥ. ಏನಪ್ಪ, ಏನು ಹೇಳ್ತೀಯ? ಹೇಳೋದೇನಿದೆ ಬ್ರೋ, ಮೊದಲು ಈ ಪುಟ್ಟಲಕ್ಷ್ಮಿನ ಬೆಳೆಸೋಣ, ಇವಳು ಬೆಳೆದು ದೊಡ್ಡವಳಾಗಲಿ, ಆಮೇಲೆ ಮುಂದಿನ ಯೋಚನೆ. ಆದರೆ ನನಗಂತೂ ಈಗ ಇಡೀ ಪ್ರಪಂಚನೇ ಗೆದ್ದಷ್ಟು ಖುಷಿ ಆಗ್ತಿದೆ. ಎಷ್ಟು ಕಷ್ಟಪಟ್ಟರು ತಿಂದೇ ಇರೋ ಮಗು ನಾನು ಕೊಟ್ಟಿದ್ದ ಐಡಿಯಾಯಿಂದ ತಿಂತಾ ಇದೆಯಲ್ಲ, ಇದಕ್ಕಿಂತ ಖುಷಿ ಇನ್ನೇನಿದೆ? ಮಗು ನಗ್ತಾ ಇದೆ, ನೀನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬೇಡ, ಹಾಗೆ ಮಾಡ್ತಾರೆ. ಅವನೊಬ್ಬನೇ ಕುಣಿತಿದ್ರೆ ಮಗು ಇಷ್ಟು ನಗ್ತಿದೆ, ನಿನ್ನ ಜೊತೆಯಲ್ಲಿ ನೀನು ಡ್ಯಾನ್ಸ್ ಮಾಡಿದ್ರೆ ಮಗು ಇನ್ನೂ ನಗತ್ತೆ. ನಡಿ, ನೀನು ಡ್ಯಾನ್ಸ್ ಮಾಡು. ಅಮ್ಮ, ಮಾವ ಬಂದ್ರು.